ನಮಸ್ಕಾರ ಎಲ್ರಿಗೂ ಕೃಷ್ಣ ಅಡುಗೆ ಮನೆಗೆ ಸ್ವಾಗತ. ಉಪ್ಪಿಟ್ಟಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಇಷ್ಟ ಇಲ್ಲದೆ ಇರೋ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಕಡೆ ಈ ಅವರೆಕಾಳು ಸಿಗೋದಿಲ್ಲ, ಅಂದರೆ ಮೈಸೂರು ಬೆಂಗಳೂರು ಕಡೆ ಸಿಗೋ ಅಂಥ ಅವರೆಕಾಳು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಅವರೆಕಾಳು ಪಲ್ಯ ಮಾಡ್ತೀವಿ ನೋಡಿ, ಅದರ ಸಿಪ್ಪೆ ತೆಗೆದು ಅದರೊಳಗಿರೋ ಕಾಳನ್ನ ತೆಗೆದು ಒಂದು ಕಡೆ ಇಟ್ಟಿದ್ದೆ. ಮಕ್ಕಳು ಹೇಳಿದರು ಇದರಿಂದ ಏನಾದರೂ ಮಾಡು ಅಮ್ಮ ಅಂತ. ಸೊ ಟ್ರೈ ಮಾಡೋಣ ಅಂತ ನಾನು ಇದನ್ನು ಕಾಳನ್ನ ತೊಗೊಂಡು ಉಪ್ಪಿಟ್ಟು ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಕಾಳು ಬಿಡಿಸಿದ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಂಡ ನಂತರ ಕಾಳನ್ನ ಹಾಕ್ತಾಯಿದ್ದೀನಿ. ಕಾಳನ್ನ ನೀವು ಹಾಗೆ ಕೂಡ ಹಾಕ್ಬೋದು ಫ್ರೆಶ್ ಆಗಿರೋದ್ರಿಂದ, ಇಲ್ಲಾಂದರೆ ಸ್ವಲ್ಪ ಕುದಿಸ್ಬಿಟ್ಟು ಹಾಕಿದ್ರೂ ನಡೆಯುತ್ತೆ. ಈಗ ಒಂದು ಟೊಮೊಟೊನ ಹೆಚ್ಚಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಬಿಡೋವರೆಗೂ. ಸ್ವಲ್ಪ ಉಪ್ಪು, ಒಂದು ಕಡೆ ನಾನು ರವೆನ ಚೆನ್ನಾಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಹುರಿದು ನಂತರ ಇದಕ್ಕೆ ಬೇಕಾಗಿರೋದಕ್ಕೆ ತಕ್ಕಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀವು ಈ ರೀತಿ ಅವರೆಕಾಳುಗಳಿಂದ ಏನೇನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನೀರು ಹಾಕಿದ ನಂತರ ನೀರು ಕುದಿ ಬರ್ತಾಯಿದೆ. ನಾವು ಹೇಳ್ದಂಗೆ ರವೆನ ಹುರಿದಿಟ್ಟಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಂಬೆಹಣ್ಣು ಬೇಕಾದರೆ ಹಿಂಡ್ಕೊಬೋದು. ನಾನು ಟೊಮೊಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚೋದ್ರಿಂದ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿತ್ತು. ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿಗೆ ಅವರೆಕಾಳನ್ನು ಉಪ್ಪಿಟ್ಟು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.